ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ದಿನ ಸಂಸಾರದ ನೆನೆದರೆ ಘೋರದ. ಈ ಗುರುಪದಹಾರದ ವಿವರಣೆ ಮುಂದುವರಿತಾ ಇದೆ. ಘೋರ ಸಂಸಾರವೆಂಬ ವಾರಿಧಿಯೊಳಗೆ ಮೇರುಗಾಣದಲ್ಲಿ ಏನೋ ನಿನ್ನ ಹೊರತು ಆಧಾರ ಒಬ್ಬರ ಕಾಣೇನು. ನೀನೇ ದೀನೋದ್ಧಾರನೆಂಬುದು ಬಲ್ಲೆವು ಧೀರೇತಿ ಪರೋದ್ಧಾರ ಭಯಹರ ಸಾರಿದರಿಗೆ ಅಪಾರ ಸುಖಕರ ಅಂತ ರಾಮಚಂದ್ರ ವಿಠಲದಾಸರು ಹೇಳ್ತಾರೆ. ಸಂಸಾರ ಅಂತಕ್ಕಂಥ ಬಹಳ ಘೋರ, ದೊಡ್ಡದಾದಂಥ ಒಂದು ಘೋರ. ಇದು ನಮ್ಮ ಎಂಡು ಆ ಕಡೆ ಕಾಣೋದೇ ಇಲ್ಲ, ಆ ಕಡೆ ದಡ ಕಾಣೋದಿಲ್ಲ. ನೀನು ಮಾತ್ರ ನೀನೇ ಆಧಾರ ಇದ್ದಿದ್ದಿ. ನೀನು ಏನು ಮಾಡ್ತೀವಿ, ದೀನ ಜನರಿಗೆ ಉದ್ಧಾರ ಮಾಡ್ತೀನಿ ನೀನು. ಆದ್ದರಿಂದ ನೀನೇ ನಮ್ಮ ಭಯವನ್ನು ಪರಿಹಾರ ಮಾಡ್ತಿಪ್ಪ, ನೀನೇ ನಮಗೆ ಸುಖವನ್ನು ಕೊಡ್ತಿಪ್ಪ ರಾಘವೇಂದ್ರ ಮುನಿ ಯತಿ ಅಂತ ರಾಮಚಂದ್ರ ವಿಠಲದಾಸರು ಹೇಳಿದ್ದಾರೆ. ಸಾರುವ ಶರಣರ ಘೋರಿಸುತ್ತಿಪ್ಪ ಸಂಸಾರ ಕಡಲಿಗೆ ಕರೀರ ಸಂಭವನೆ. ಸಂಸಾರ ಸಾಗರ ಏನದಲ್ಲ ನಮ್ಮ ಘೋರ ಅದಲ್ಲ, ಅದನ್ನು ನೀ ಆ ಕಡೆ ದಾಟಿಸ್ತಕ್ಕಂಥ ವ್ಯಕ್ತಿ ನೀನೊಬ್ಬನೇ. ಅಷ್ಟು ಕರುಣಾಳ ಇದ್ದಿ ನೀನು. ಮೊರೆ ಹೊಕ್ಕ ದಾಸರ ಮರ್ಯಾದೆ ಸಲಹೆಯ್ಯ. ನಮ್ಮ ಮರ್ಯಾದೆಯನ್ನು ನೀನು ನಾವು ಕಾಪಾಡಪ್ಪ. ಯಾಕಂದರೆ ಕಷ್ಟಪಟ್ಟು ನಿಮ್ಮ ಹತ್ರ ಬಂದೀವಿ, ನಮ್ಮ ಕಷ್ಟವನ್ನು ತೋಡ್ಕೊತಾ ಇದ್ದೀವಿ. ಪರಮತ ಉರಗಕ್ಕೆ ಗರುಡ ನೆನಪಿದೆ ಅಂತ. ಏನಪ್ಪ ಅಂದ್ರೆ ಶಾಸ್ತ್ರದಲ್ಲಿ ಕೂಡ ಏನಂದ್ರೆ ಈ ಒಂದು ನಮ್ಮ ವೇದವ್ಯಾಸರು ಹೇಳಿದಂಥ ಶಾಸ್ತ್ರಕ್ಕೆ ವಿರೋಧವಾಗಿ ಮಾತಾಡ್ತಕ್ಕಂಥವರಿಗೆ ನೀನೇನಪ್ಪ ಅಂದ್ರೆ ಮಾತಾಡ್ತಕ್ಕಂಥ ಆ ಉರ್ಗಕ್ಕೆ ಗರುಡನಿದ್ದಿದಿ. ಅಂದರೆ ನಮಗೆ ಲೌಕಿಕದಲ್ಲಿ ಸುಖ ಕೊಡ್ತಿದ್ದಿ ಮತ್ತು ಜ್ಞಾನಭಕ್ತಿ ವೈರಾಗ್ಯ ಜ್ಞಾನವನ್ನು ನೀನು ಕೊಡ್ತೀಪ್ಪ ದೇವ ತಂದೆ ಪಾಲಿಸೋ ದಯಾ ಸಿಂಧು ಜಗದ್ಗುರು ಅಂತ ಪ್ರಾಣೇಶ ದಾಸರು ಹೇಳ್ತಾರೆ. ಗುರುಗಳ ಹತ್ರ ರಾಯರ ಹತ್ರ ನಾವು ಲೌಕಿಕ ಕಾಮನೆಗಳ ಜೊತೆಗೆ ಅದೇನೋ ಕೇಳ್ಬೇಕೇನೋ ಭಾಳ ತೊಂದರೆ ಆಗಿದ್ದಕ್ಕೆ ನಿರ್ವಾಯಿಲ್ಲ, ಆದರೆ ಜ್ಞಾನಭಕ್ತಿ ವೈರಾಗ್ಯವನ್ನು ಹೆಚ್ಚೆಚ್ಚು ಕೊಡಿ ಅಂತ ಕೇಳೋದು ಭಾಳ ಮುಖ್ಯ ಅಂತ ಇದರ ಅರ್ಥ. ಕಾಮಧೇನು ಸುರತರುವಿಗೆ ಸಮನೀತ ಕಾಮಿತ ಫಲದಾತ. ನೋಡ್ರಿ, ಎಲ್ಲ ಮೇಲೇನವಲ್ಲ ಅಲ್ಲಿ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಏನವಲ್ಲ, ಅದೆಲ್ಲಕ್ಕೂ ನೀ ಈಕ್ವಲೆಂಟಾಗಿ ನೀ ಇಲ್ಲೇ ಇದೆ. ಯಾಕೆ ಅವು ಕೊಡೋದು ಎಲ್ಲಿ ಫಲವನ್ನು? ಕೇವಲ ದೇವಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಮಾತ್ರ ಫಲ ಕೊಡ್ತಾವೆ, ಬೇರೆ ಕಡೆ ಕೊಡೋದಿಲ್ಲ. ಆದರೆ ನೀನು ಅದಕ್ಕಿಂತ ಅದರ ಈಕ್ವಲ್ ಆಗಿದ್ದಿದ್ದಿ ಮತ್ತು ಇಲ್ಲೇ ಇದೆಯಲ್ಲಪ್ಪ ಭೂಲೋಕದಲ್ಲಿ. ಸ್ವರ್ಗಲೋಕದಲ್ಲಿ ಅಷ್ಟು ಅವಶ್ಯಕತೆ ಇಲ್ಲ, ಅಷ್ಟು ನೀಡಿರೋದಿಲ್ಲ. ಇಲ್ಲಿ ಭಾಳ ನೀಡಿದೆ ನಮಗೆ. ನೀನು ಕಾಮಧೇನು ಕಲ್ಪತರು ಚಿಂತಾಮಣಿ ನೀನೇ ಆಗಿದ್ದೆಪ್ಪ, ಎಲ್ಲ ನೀನು ಅನುಗ್ರಹವನ್ನು ಮಾಡ್ತೀಯ ರಾಯರೇ ಅಂಥೇಳಿ ರಾಯರನ್ನು ಕೇಳ್ತಾರೆ. ರಾಮ ನರಹರಿ ಕೃಷ್ಣರ ಪದದೂತ. ನೋಡ್ರಿ, ಪರಮಾತ್ಮನ ಮೂರು ರೂಪ ರಾಮ ನರಹರಿ ಕೃಷ್ಣ. ರಾಮದೇವರು, ನರಹರಿದೇವರು, ಕೃಷ್ಣದೇವರು, ಅವರಿಗೆ ಪಾದವನ್ನು ನೀನು ಯಾವಾಗಲೂ ಭಜನೆ ಮಾಡ್ತಾ ಇರ್ತೀಯ. ಅದಕ್ಕೆ ನೀವು ವೃಂದಾವನದಲ್ಲಿ ಕುಳಿತು ಆ ಪರಮಾತ್ಮನ ಅನೇಕ ರೂಪಗಳ ಪಾದವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ನೀ ಲೋಕದಲ್ಲಿ ಬಹುಖ್ಯಾತ. ಕಾಮಿನಿ ಸುತ ಧನ ಧಾನ್ಯದ ವ್ರಾತ ನೀಡುವ ನೀತ. ಏನು ನಾವೇನು ಕೇಳ್ತೇವೆ ಕೊಡ್ರೆ, ಏನಪ್ಪ ಮದುವೆ ಆಗಿಲ್ಲ, ಹೆಂಡತಿ ಬೇಕು, ಒಳ್ಳೆ ಹೆಣ್ಣು ಬೇಕು, ಸಿಗ್ತಾಳೆ. ಮಕ್ಕಳು ಮರಿ, ಒಳ್ಳೆ ಸಂಸಾರ, ಸುಖ, ಧನಧಾನ್ಯ ಎಲ್ಲವನ್ನು ಕೊಡ್ತೀಪ. ಕೇಳಿದರೆ ನೀನು ಪ್ರೇಮದಿ ನಿಜದ ಸ್ತೋಪಕ್ಕೆ ಬಹುದಾತ. ಎಷ್ಟು ಪ್ರೀತಿ ಜನಗಳ ಮೇಲೆ ನಿನಗೆ, ಪ್ರಜೆಗಳ ಮೇಲೆ ಎಷ್ಟು ಪ್ರೀತಿ. ಮಕ್ಕಳು ಅಂತೆ ಸಲಹತಾ ಇದ್ದೀಯಲ್ಲಪ್ಪ, ಭಾಳ ಕೊಡ್ತಕ್ಕಂಥ ವ್ಯಕ್ತಿ. ಯತಿವರ ಕುಲನಾಥ ಅಂದರೆ ಯತಿಗಳಿಗೆಲ್ಲ ನೀನು ಶ್ರೇಷ್ಠ ಇದ್ದೀರಿ ಅಂತ ಗುರು ಜಗನ್ನಾಥ ವಿಠಲದಾಸರು ಹೇಳಿದ್ದಾರೆ. ಕರೆದಡೆ ಬರುವಂಥ ಪರಮದಯಾಳುವಿಗೆ ಧರೆಯೊಳೆಲ್ಲೆಲ್ಲೂ ಮರೆಯುತ್ತಿ ಹಾಗೆ ಶರಣರ ಹೃತ್ಕಮಲ ವರಮಿತ್ರನೆಂದೆನಿಸಿ ಗುರುಗೋವಿಂದ ವಿಠಲನ ಚರಣಾಬ್ಜ ಧೇನಿಪಗೆ. ಗುರುಗೋವಿಂದ ವಿಠಲದಾಸರು ಕೂಡ ಭಾಳ ವಿಶೇಷವಾಗಿ ಕರೆದಡೆ ಬರ್ತಕ್ಕಂಥ ದಯಾಳು ನೀನು, ನಿನಗಿನ ವಂದನೆಗಳು ಅಂಥೇಳಿ ಗುರುಗೋವಿಂದ ವಿಠಲದಾಸರು ಹೇಳ್ತಾರೆ. ಶರಣರ ಹೃತ್ಕಮಲ ವರಮಿತ್ರನೆಂದೆನಿಸಿ, ಶರಣರು ನಿನ್ನನ್ನು ಹೃದಯದಲ್ಲೇ ನಿನ್ನನ್ನು ನೆನೆಸ್ಕೋತಾ ಇದೆ. ಯಾಕಂದ್ರೆ ನೀನು ಮಿತ್ರ ಆಗಿನಿ ಅವ್ರಿಗೆ, ಶರಣರಿಗೆ ಅಂತ ಗುರುಗೋವಿಂದ ವಿಠಲದಾಸರು ಹೇಳ್ತಾರೆ. ಬಾರೋ ರಾಘವೇಂದ್ರ ಬಾರೋ, ಕಾರುಣ್ಯ ವಾರದಿಯೇ ಬಾರೋ, ಆರಾಧಿಪ ಭಕ್ತರ ಅಭೀಷ್ಟ ಪೂರೈಸುವ ಪ್ರಭುವೇ ಬಾರೋ, ಬಾರೋ ರಾಘವೇಂದ್ರ ಬಾರೋ, ಕಾರುಣ್ಯ ವಾರದಿಯೇ ಬಾರೋ ಅಂತ ಜಗನ್ನಾಥ ವಿಠಲದಾಸರು ವಿಶೇಷವಾಗಿ ಹೇಳಿದ್ದಾರೆ. ನಾನೇಕೆ ಚಿಂತಿಸಲಿ. ನೋಡ್ರಿ, ವ್ಯಾಸ ತತ್ವಜ್ಞರು ಹೇಳ್ತಾರೆ, ವಾಸುದೇವ ವಿಠಲಂಕಿತದಿಂದ ವ್ಯಾಸ ತತ್ವಜ್ಞರು ಹೇಳ್ತಾರೆ, ನಾನೇಕೆ ಚಿಂತಿಸಲಿ, ನಾನೇಕೆ ಧ್ಯಾನಿಸಲಿ, ತಾನಾಗಿ ರಾಘವೇಂದ್ರತಿ ಒಲಿವಾ ಅಂತ ರಾಯರು ತಾವಾಗೇ ಒಲಿತಾರೆ. ಯಾಕಂದರೆ ಯಾರು ಭಕ್ತಿಯಿಂದ ಸೇವನೆ ಮಾಡ್ತಾರಲ್ಲ, ಅಪ್ಪ ಒಲಿ ಅಂತ ಕೇಳೋ ಅವಶ್ಯಕತೆ ಇಲ್ಲ, ಅವರೇ ಒಲ್ದು ಬಿಡ್ತಾರೆ. ನಾಯಕ ನನ್ನ ಹೆಸರು ಹೆಚ್ಚು ಚಿಂತೆ ಮಾಡಲಿ, ನಾನು ಯಾಕೆ ಹೆಚ್ಚು ವಿಚಾರ ಮಾಡಲಿ, ಬೇರೆಯವ್ರನ್ನ ಚಿಂತನೆ ಯಾಕೆ ಮಾಡಲಿ. ಯಾಕಂದರೆ ರಾಯರು ನಮ್ಮನ್ನು ಒಲಿತಾ ಇದ್ದಾರೆ. ಯಾಕಂದರೆ ನಮ್ಮ ನಡತೆಗಳು ಚೆನ್ನಾಗಿದ್ದು ಬಿಟ್ಟರೆ ನಮಗೆ ಜ್ಞಾನ ಪಿಪಾಸುಗಳಾಗಿ ಬಿಟ್ಟಿದ್ದಾರೆ. ಜ್ಞಾನ ಭಕ್ತಿ ವೈರಾಗ್ಯ ಬೇಕು ನನಗಂತ ಕೇಳ್ತಾ ಇದ್ದಾರೆ. ರಾಯರು ತಾವಾಗಿ ಮುಂದನ್ನೆಲ್ಲ ಕೊಡ್ತಾರೆ. ಅದರ ಜೊತೆಗೆ ಲೌಕಿಕ ಕಾಮನೆಗಳನ್ನು ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ಇಂಥ ರಾಯರನ್ನು ನಾವು ಯಾವಾಗಲೂ ಧ್ಯಾನವನ್ನು ಮಾಡ್ತಾ ಇರಬೇಕು. ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೇಳಬೇಕು. ಜಗತ್ತಿನಲ್ಲಿ ನಾವು ಒಳ್ಳೆಯವರಾಗಿ ಬಾಳಬೇಕು.
ಈ ಗುರುಪದಾಹಾರವನ್ನು ಮತ್ತೆ ನಾವು ಮುಂದುವರಿಸೋಣ. ವಿಶೇಷವಾಗಿ ಗುರುಪದಾಹಾರದಲ್ಲಿ ಅದಕ್ಕೆ ಸಂಬಂಧ ಬಂದಂಥ ಬೇರೆ ದಾಸರ ವಾಣಿಗಳನ್ನು ಇಲ್ಲಿ ತೆಗೆದುಕೊಂಡು ರಾಯರ ಸ್ತೋತ್ರವನ್ನು ಮಾಡತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಇಟ್ಟುಕೊಂಡಿದ್ದೇವೆ.